ಹಲೋ ಫ್ರೆಂಡ್ಸ್, ನಮಸ್ತೆ. ಡಾಕ್ಟರ್ ರಜನೀಸ್ ಶಾಲಾಗೆ ಸ್ವಾಗತ. ಇವತ್ತು ನಾವು ನುಗ್ಗೆಕಾಯಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಅದರಲ್ಲಿ ನುಗ್ಗೆಕಾಯಿಯ ಸೂಪಿನ ವಿಧಾನವನ್ನು ಮೊದಲಿಗೆ ತಿಳಿದುಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ನುಗ್ಗೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಮೆಣಸಿನ ಪುಡಿ ಹಾಗೂ ನಿಂಬೆಹಣ್ಣು. ಮೊದಲಿಗೆ ನುಗ್ಗೆಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ಬಾಣಲೆಗೆ ನೀರು ಹಾಕಿ ಹೆಚ್ಚಿರುವ ನುಗ್ಗೆಕಾಯಿ, ಹೆಚ್ಚಿರುವ ಈರುಳ್ಳಿ ಹಾಕಿ ಕುದಿಸಬೇಕು. ಸ್ವಲ್ಪ ಹೊತ್ತು ಕುದ್ದ ನಂತರ ಆರಿಸಿಬಿಟ್ಟು ಅದನ್ನು ಮಿಕ್ಸರ್ ಗ್ರೈಂಡರ್ನಲ್ಲಿ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಉಪ್ಪು, ಮೆಣಸಿನ ಪುಡಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಆ ರುಬ್ಬಿದ ಮಿಶ್ರಣವನ್ನು ಸೋಸಿಬಿಟ್ಟು ಒಂದು ಪಾತ್ರೆಯಲ್ಲಿ ಕುದಿಲಿಕ್ಕೆ ಹಾಕಬೇಕು. ಕುದ್ದಿದ ನಂತರ ರುಚಿಗೆ ತಕ್ಕಷ್ಟು ನಿಂಬೆಹಣ್ಣನ್ನು ಹಾಕಿ ಸೇವನೆ ಮಾಡಬೇಕು. ಈ ನುಗ್ಗೆಕಾಯಿಯ ಮಹತ್ವಗಳನ್ನು ತಿಳಿದುಕೊಳ್ಳೋಣ. ನುಗ್ಗೆಕಾಯಿ ಆಯುರ್ವೇದದಲ್ಲಿ ತುಂಬ ಪ್ರಾಮುಖ್ಯತೆ ಹೊಂದಿದೆ. ಇದು ಉಷ್ಣ ಗುಣ ಹೊಂದಿರುವುದರಿಂದ ಪಿತ್ತ ದೃಷ್ಟಿ ಇರುವವರು ಸ್ವಲ್ಪ ನೋಡಿ ಬಳಸಬೇಕು. ಯಾವ ಕಾಯಿಲೆಗಳಲ್ಲಿ ಈ ಸೂಪನ್ನು ಯೂಸ್ ಮಾಡ್ಬೋದು? ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ, ಥೈರಾಯ್ಡ್ ಮತ್ತು ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ, ಸ್ವಲ್ಪ ಯಾವುದೇ ವಾತದ ದೋಷ ಹೊಂದಿರುವವರು ಅಂದರೆ ಸಂಧಿವಾತ, ರುಮಟಾಯ್ಡ್ ಆರ್ಥರೈಟಿಸ್ ಈ ಥರ ಕಾಯಿಲೆ ಬಳಲ್ತಿರುವವರು ನುಗ್ಗೆ ಸೊಪ್ಪನ್ನು ಪ್ರತಿದಿನ ಸೇವನೆ ಮಾಡ್ಬೋದು. ಪಿತ್ತ ದೃಷ್ಟಿ ಇರೋರು ವಾರಕ್ಕೆ 1 ಸಾರಿ ಇಲ್ಲ 2 ಸಾರಿ ಸೇವನೆ ಮಾಡಬಹುದು.